ಎರಡನೇ ಇದ್ರಲ್ಲಿ ಐತೆ ಇದು ಮೇಲ್ಗಡೆ ಯಾರು ನೋಟ್ ಹಾಕವ್ರೆ ನೋಟ್ಗಳು ಎತ್ಕೊಂಡು ನೋಟ್ಗಳು ಎತ್ಕೊಂಡು ನೋಡ್ರಿ ನೋಟ್ಗಳು ಹಾಕ್ಬೇಡಿ ಅಂದ್ರು ನೋಟ್ ಹಾಕ್ತಾರೆ ನೋಟ್ಗಳೆಲ್ಲ ಇದು ಮೇಲ್ಗಡೆ ಎತ್ಕೊಳ್ಳಿ ಮಾತ್ರ ಅದು ಪೂರ್ತಿ ಹಾಗೆ ಕೊಡಿ ಮರ ಹಾಕಿ ನಮಸ್ಕಾರ ಮಾಡ್ಕೊಂಡ್ರೆ ಹಂಗೆ ಊಟ ಕೊಡಿ ಬಾಳೆಕಾಯಿ ಸ್ವಲ್ಪ ಹಿಂದೆ ಹೊಡ್ಕೊಳ್ಳ ಈಗ ಅಡ್ಡ ನೋಡಿ ಓಡಿ ಈ ದಿನ ತಾರೀಖು 15/11/2024 ಇಸ್ವಿಯಂದು ಕನಕಪುರ ತಾಲೂಕು ಹಲಸಿನಮರದೊಡ್ಡಿಯಲ್ಲಿ ನಮ್ಮ ಕನಕಪುರ ತಾಲೂಕಿನ ಕ್ಷೇತ್ರದಾದ್ಯಂತ ಈ ತಾಯಿ ಕೆಂಕೇರಮ್ಮನವರ 25ನೇ ವರ್ಷದ ಚಂಡಿಕಾ ಹೋಮವನ್ನು ಆಚರಿಸಿಕೊಂಡು ಇಂದಿಗೆ ಬಂದು 25 ವರ್ಷ ಮುಗಿದಿದೆ. ಇವತ್ತು ಕೂಡ ಅದ್ದೂರಿಯಾಗಿ ಬೆಳಗಿನಿಂದ 9 ಗಂಟೆಯಿಂದ ಹವನ ಹೋಮ ಮತ್ತು ಇತ್ಯಾದಿ ಕಾರ್ಯಕ್ರಮಗಳನ್ನೆಲ್ಲ ಇಲ್ಲಿ ತನಕ ಮುಗಿಸಿ ಈಗ 12 ಗಂಟೆಗೆ ಪೂರ್ಣಾವತಿ ಸಮೇತವಾಗಿ ಮುಕ್ತಾಯಗೊಂಡಿದೆ. ಇನ್ನು 4-5 ಸಾವಿರ ಜನಕ್ಕೆ ಅನ್ನದಾಸೋಹವನ್ನು ಸಹ ಏರ್ಪಡಿಸಲಾಗಿದೆ.
ಸಮಸ್ತ ಭಕ್ತಾದಿಗಳೆಲ್ಲರೂ ಬಂದು ಈ ದಾಸೋಹದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಆ ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ಸವಿನಯದಿಂದ ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಚಂಡಿ ಹೋಮದ ಪ್ರಯುಕ್ತ ಬೆಳಗ್ಗೆ ಗಣಪತಿ ಪೂಜೆ, ಪುಣ್ಯಾಹ, ನವಗ್ರಹ ಪೂಜೆ, ಚಂಡಿ ಆವಾಹನೆ, ಮೂಲ ದೇವರಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ಆಗಿ ಚಂಡಿ ಹೋಮವನ್ನು ಮೂಲ ಮಂತ್ರದಿಂದ ಹೋಮ ಮಾಡಿ ಗಣಪತಿ ಹೋಮ, ನವಗ್ರಹ ಹೋಮ, ವಾಸ್ತು ಹೋಮ, ಮೃತ್ಯುಂಜಯ ಹೋಮ, ಚಂಡಿ ಮೂಲ ಮಂತ್ರ ಹೋಮವನ್ನು ಮಾಡಿ ಪೂರ್ಣಾವತಿಯನ್ನು ಮಾಡಲಾಗಿದೆ. ಕೆಂಕೇರಮ್ಮ ಸೇವಾಂಗಣದಿಂದ 25ನೇ ಚಂಡಿ ಹೋಮವನ್ನು ಕೆಂಕೇರಮ್ಮ ಆವರಣದಲ್ಲಿ ಮಾಡಿದ್ದಾರೆ. ಅದನ್ನು ಮಾಮೂಲಿ ಚಂಡಿ ಹೋಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಗ್ರಾಮಕ್ಕೂ ಹಾಗೂ ನಮ್ಮ ತಾಲೂಕಿಗೂ ಕೆಂಕೇರಮ್ಮನವರ ಆಶೀರ್ವಾದ ಇರಲಿ ಅಂತ ನಿಮ್ಮಲ್ಲಿ ಬೇಡಿಕೊಡ್ತೀವಿ. ಏನು 25 ವರ್ಷದ ಚಂಡಿ ಹೋಮ ನಡೀತಾ ಇದೆ. ಇವತ್ತಿನ ದಿನ ಕೋಟೆ ಹಲಸಿಮರದೊಡ್ಡಿ ಈ ತಾಲೂಕಿಗೆ ತಾಯಿ ಕೆಂಕೇರಮ್ಮ, ಒಳಕೊಟ್ಟಮ್ಮ, ಈ ನಾಡಿನ ಜನತೆಗೆ ಮತ್ತು ಈ ತಾಲೂಕಿನ ಎಲ್ಲ ತಾಯಂದಿರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತೊಂದು ದಿನ ಈ ಕೆಂಕೇರಮ್ಮನ ಚಂಡಿ ಹೋಮದ ಪರವಾಗಿ ಯಾವುದೇ ರಾಜಕಾರಣ ಇಲ್ಲ, ಒಗ್ಗೂಡಿ ಎಲ್ಲ ಪಾರ್ಟಿಯವರು ಒಗ್ಗೂಡಿ 25 ವರ್ಷದ ಚಂಡಿ ಹೋಮವನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಆ ತಾಯಿ ಈ ನಾಡು ಮತ್ತು ಈ ತಾಲೂಕಿಗೆ ಎಲ್ಲರಿಗೂ ಮಳೆ ಬೆಳೆ ಎಲ್ಲ ಕೊಡಲಿ ಅಂತ ತಾಯಿ ಆಶೀರ್ವಾದ ಪಡೆದು ಇವತ್ತು ಚಂಡಿ ಹೋಮ ನಡೀತಾ ಇದೆ. ದಯವಿಟ್ಟು ಈ ಎಲ್ಲರಿಗೂ ಒಳ್ಳೆಯದಲ್ಲಿ ತಮ್ಮ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಅಂತ ಬಂದಿಸ್ತಾನೆ. ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ಲರಿಗೂ ನಮಸ್ಕರಿಸುತ್ತಾ, ಈ ದೇವಸ್ಥಾನದ ಏಳಿಗೆಗಾಗಿ ಹಿಂದೆಯಿಂದ ಪೂರ್ವಿಕರೆಲ್ಲರೂ ಭಾಳ ಶ್ರಮ ವಹಿಸಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ 25ನೇ ವರ್ಷದ ಇವತ್ತಿಗೆ ಚಂಡಿಕಾ ಹೋಮ ನಡೀತಾ ಇದೆ. ಮತ್ತು ಎಲ್ಲ ಗ್ರಾಮಸ್ಥರು ಈ ಚಂಡಿಕಾ ಹೋಮಕ್ಕೆ ಪೂರ್ಣ ಸಹಕಾರ ಕೊಟ್ಟು ಎಲ್ಲವನ್ನು ವಿಜೃಂಭಣೆಯಿಂದ ಆಚರಣೆ ಆಗೋ ರೀತಿ ಮಾಡಿದ್ದಾರೆ. ಈಗಾಗಲೇ ಪೂರ್ಣಾವತಿ ಮುಗಿದಿದೆ. ಜನಗಳೆಲ್ಲರೂ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆ ತಾಯಿ ಈ ಕನಕಪುರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಎಲ್ಲ ಮಳೆ ಬೆಳೆ ಮತ್ತು ಎಲ್ಲ ಸಂತೃಪ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಾರ್ವಜನಿಕರ ಪರವಾಗಿ ನಾನು ಎಲ್ಲರಿಗೂ ಆ ತಾಯಿನ ಬೇಡ್ಕೊಳ್ತೀನಿ. ನಮಸ್ಕಾರ. ಗ್ರಾಮದ ಅಧಿದೇವತೆ ಕೆಂಕೇರಮ್ಮ ಇವತ್ತು 25ನೇ ವರ್ಷದ ಚಂಡಿಕಾ ಹೋಮವನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದಾರೆ. ತಾಯಿ ಕೆಂಕೇರವ್ವ ಈ ಗ್ರಾಮಕ್ಕೆ ಮತ್ತು ಎಲ್ಲ ಸಜ್ಜನರಿಗೆ ಒಳ್ಳೆಯ ಆರೋಗ್ಯ ಆಯುಷನ್ನು ಕೊಟ್ಟು ಸನ್ಮಾನಗಳನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಮತ್ತು ಈ ಕಾರ್ಯಕ್ರಮ ನಡೆಸ್ಕೊ ಬರ್ತಾ ಇರುವಂಥ ಎಲ್ಲ ಈ ಗ್ರಾಮದ ಗೌಡರುಗಳಿಗೆ ಮತ್ತು ನಮ್ಮೆಲ್ಲ ಮುಖಂಡರಿಗೆ ಅವರಿಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ, ಪ್ರತಿ ವರ್ಷ ಇದೇ ರೀತಿ ಮಾಡುವಂಥ ಶಕ್ತಿನ ತುಂಬಲಿ ಅಂತ ವಿನಂತಿಯನ್ನು ಮಾಡ್ತೀನಿ. ನಮಸ್ಕಾರ. ಈ ಗ್ರಾಮ ದೇವತೆ ಮೂಲ ಕನಕಪುರ ಪ್ರಥಮದಲ್ಲಿ ಗ್ರಾಮ ಹುಟ್ಟಿದಂದಿನಿಂದ
ಕೋಟೆ ಮಾರಮ್ಮ ಅಂತ ಮತ್ತು ಇಲ್ಲಿ ಅಧಿದೇವತೆ ಕೆಂಕೇರಮ್ಮ ಅಂತ ಪೂರ್ವದ ದೇವಸ್ಥಾನಗಳು. ಈ ದೇವಸ್ಥಾನದಲ್ಲಿ ಕೆಂಕೇರಮ್ಮನ ಲಿಂಗ ರೂಪಿಯಲ್ಲಿ ಇತ್ತು. ಅದನ್ನು ಮೂರ್ತಿ ರೂಪಕ್ಕೆ ತಂದ ನಂತರ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಚಂಡಿಕಾ ಹೋಮನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇದಕ್ಕೆ ನಮ್ಮ ಗ್ರಾಮಸ್ಥರು ಮತ್ತು ಹೊರಗಿನ ಎಲ್ಲರೂ ಧನದಿಂದ ಸಹಾಯ ಮಾಡಿ ವಿಜೃಂಭಣೆಯಿಂದ ನಡೆಸಿ ಬರ್ತಾ ಇದ್ದಾರೆ. ಹಾಗೆಯೇ ಈ ವರ್ಷ 25ನೇ ವರ್ಷದ ಹೋಮ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಎಲ್ಲರಿಗೂ ಸನ್ಮಾನ ಉಂಟು ಮಾಡಬೇಕು. ಏ ಮುತ್ತ ಬಾತ್ ಅಂತ ಕಳಿಸುವಲ್ಲ ಚನ್ನನಿಗೆ ಬಾತು. ಕನಕಪುರ ಟೌನು 25ನೇ ವರ್ಷದ್ದು ಚಂಡಿ ಹೋಮ ಇದು. ಮತ್ತು ಇಲ್ಲಿ ಇತಿಕ್ಬೇಳೆ ಸಾರು, ಮುದ್ದೆ, ಅನ್ನ, ಸಾಂಬಾರು, ಕೇಸರಿಬಾತು, ಪಲಾವು ಇಷ್ಟು ಐಟಮ್ನ ಒಂದು 6,000 ಜನಕ್ಕೆ ಅರೇಂಜ್ ಆಗಿದೆ. ಪ್ರತಿ ವರ್ಷ ಇಲ್ಲಿ ಅದ್ದೂರಿಯಾಗಿ ನಡೀತಾನೆ ಬರ್ತಾ ಇದೆ. ನಾವೇ ಇಲ್ಲಿ ಪ್ರತಿ ವರ್ಷ ನಾವೇ ಮಾಡ್ತಾ ಇದ್ದೀವಿ ಅಡುಗೆ. ಅಂದರೆ ಪ್ರತಿ ವರ್ಷಕ್ಕೆ ಜಾಸ್ತಿ ಆಯ್ತಾ ಇದೆ ಹೊರತು ಕಡಿಮೆ ಆಯ್ತಾ ಇಲ್ಲ. ಇಲ್ಲಿ ಅಡುಗೆನೂ ಒಂದು ಸಾರಿ ಮಾಡಿದಂಥ ವೆರೈಟಿ ಇನ್ನೊಂದು ಸತಿ ಚೇಂಜು. ಪ್ರತಿ ಸರಿನೂ ವೆರೈಟಿ ಚೇಂಜ್ ಆಯ್ತಾ ಇರ್ತದೆ. ಸರ್ವ ಜನ ಸುಖಿ ಭವಂತು. ಈಗಷ್ಟೇ ನಮ್ಮ ಅಡಿಗೆ ಮೇನ್ ಭಟ್ರಾದಂಥ ಶಿವರಾಜ್ ಅವರು ಮಾತಾಡಿದ್ರು. ಪ್ರತಿ ವರ್ಷನೂ ಇದೇ ರೀತಿ ಸಣ್ಣದ ಪ್ರಮಾಣದಲ್ಲಿ ಶುರುವಾದಂಥ ಒಂದು ಚಂಡಿಕಾ ಹೋಮ ಇವತ್ತು ಬೃಹತ್ಕಾರವಾಗಿ ಬೆಳೆದಿದೆ. ಇವತ್ತು 5,000 to 6,000 ಜನ ಊಟ ಮಾಡುವಂಥ ಒಂದು ಹಂತಕ್ಕೆ ಈ ಚಂಡಿಕಾ ಹೋಮ ಇವತ್ತು ಬೆಳೆದಿದೆ. ಎಲ್ಲರ ಜನರ ಸಹಕಾರದಿಂದ. ಮತ್ತೆ ಈ ಸಲ ಅವ್ರು ಹೇಳ್ದಂಗೆ, ನಮ್ಮ ಶಿವರಾಜ್ ಅವ್ರು ಹೇಳ್ದಂಗೆ ಪೈನಾಪಲ್ ಕೇಸರಿಬಾತ್ ಮಾಡಿಸಿದ್ದೀರಾ, ಮತ್ತು ಪಲಾವು, ಮತ್ತು ಅವರೇ ಬೇಳೆ ಸಾರು, ಒಳ್ಳೆ ಬಿಸಿ ಮುದ್ದೆ, ಮತ್ತು ವೈಟ್ ರೈಸು, ಅನ್ನ ಸಾಂಬಾರು, ಮತ್ತು ವೆಜಿಟೇಬಲ್ ಪಲಾವ್,
ಈ ಥರ ಎಲ್ಲ ಅಡುಗೆಗಳನ್ನ ಮಾಡಿಸಿ ಜನಗಳಿಗೆ ನಾವು ಪ್ರಸಾದ ಹಂಚ್ತಾ ಇದ್ದೇವೆ. ಈ ಪ್ರಸಾದ ಸಂಜೆ 4 ಗಂಟೆವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ. ಮತ್ತು ಪ್ರತಿ ವರ್ಷವೂ ಒಂದು ಸಿಹಿ ಪದಾರ್ಥವನ್ನು ನಾವು ಬದಲಾವಣೆ ಮಾಡ್ತಾ ಬರ್ತಾ ಇದ್ದೇವೆ. ಹೋದ ಸಲ ಕಾಯಿ ಒಬ್ಬಟ್ಟು ಮಾಡಿಸಿದ್ದ, ಮಾಡಿಸಿದ್ದೀವಿ. ಹೀಗೆ ಹೋದ ಸಲ ಮುದ್ದೆ ಇರಲಿಲ್ಲ, ಈ ಸಲ ಮುದ್ದೆ ವಿಶೇಷವಾಗಿ ಮುದ್ದೆ ಮಾಡಿಸಿದ್ದೀವಿ. ಹೀಗೆ ಪ್ರತಿ ಸಲನೂ ಆ ತಾಯಿ ಕೃಪೆಯಿಂದ ಮತ್ತು ನಮ್ಮ ಗ್ರಾಮದ ಭಕ್ತಾದಿಗಳ ಒಂದು ಸಹಕಾರದಿಂದ ನಡ್ಕೋತಾ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಸಹಕಾರ ಕೊಡಲಿ ಅಂತೇಳಿ ಆ ತಾಯಿಗೆ ನಾವು ಬೇಡ್ಕೊಳ್ತೀವಿ. ನೀವು ಮಾಡೋ ಕೆಲಸಕ್ಕೆ ನಮಗೆ ನಿಮ್ಮ ಹೆಸರು? ದಾಸ ಅಂತೇಳಿ. ಯಾವ ಊರು? ಇಲ್ಲೇ ಕೋಟಳ್ಳಿ.